हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः मोक्षप्रदश्री वासुदेवाय नमो नमः हरि ओम नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायिकं बभो स्वान्तस्थानन्तशय्याय पूर्णानन्तगुणार्णसे उत्तुङ्गवाक्तरङ्गाय मध्वदुग्धाब्धये नमः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः चेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृर्जय मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान् निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। आसेतो रातुषाराद्रेः यो दिशो जितवान् मुहुः सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्री गुरुभ्यो नमो नमः हरि ओम। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थम् उदीरयेत्। नमो भगवते तस्मै हयायामित तेजसे यस्य प्रसादाद् वक्ष्यामि श्रीमद्रामकथामिमाम्। श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने। स्वस्त्यस्तु अशेष सन्मंगलानि भवन्तु। ಅನಂತ ಗುಣ ಪರಿಪೂರ್ಣನಾದ ಸರ್ವಥಾ ದೋಷರಹಿತನಾದ ಸಚ್ಚಿತ್ ಆನಂದ ಸ್ವರೂಪಿಯಾದ ಅನಂತ ಉಪಕಾರಿಯಾದ ದಯಾಸಾಗರನಾದ ಕ್ಷಮಾ ಸಮುದ್ರನಾದ ಭಕ್ತವತ್ಸಲನಾದ ಭಕ್ತಾಪರಾಧ ಸಹಿಷ್ಣುವಾದ ಭಕ್ತರು ಕೊಟ್ಟದ್ದು ಅಲ್ಪವಾಗಿದ್ದರೂ ಅದನ್ನು ಹೆಚ್ಚು ಮಾಡುವ ಭಕ್ತರ ನಿಶೇಷ ದುರ್ಗುಣಗಳನ್ನು ಸಂಹಾರವನ್ನು ಮಾಡುವ ದೂರ ಮಾಡುವ ಆದರ್ಶ ಪುರುಷನಾದ ಜಗತ್ತಿಗೆ ತನ್ನ ಗುಣಗಳನ್ನು ಹರಡಿದ ಭಗವಾನ್ ರಾಮದೇವರು ನಮಗೆ ಅತ್ಯಂತ ಇಷ್ಟದೈವ ಗುರು ಹಿತೈಷಿ ಮಾರ್ಗದರ್ಶಿ. ಕೊನೆಗೆ ವಾಸುದೇವನ ಅವತಾರನಾದ ರಾಮ ಮೋಕ್ಷಾದಿಗಳನ್ನು ಕೊಡುವುದಕ್ಕೂ ದಿವ್ಯ ಸಮರ್ಥ. ಮೋಕ್ಷಗಳನ್ನು ಕೊಡುವ ಹೆದ್ದೊರೆ ಅಂತಹ ರಾಮದೇವರು ಭೂಮಿಗೆ ಅವತಾರವನ್ನು ಮಾಡಿರುವ ಅತ್ಯಂತ ಪರಮ ಶುಭ ದಿನ, ಪರಮ ಮಂಗಲಮಯವಾಗಿರ್ತಕ್ಕಂತಹ ದಿನ.
ಈ ದಿನದಂದು ಆ ರಾಮದೇವರ ದಿವ್ಯ ಆರಾಧಕರಾದ, ನಿರಂತರ ಉಪಾಸಕರಾದ, ರಾಮದೇವರ ಚಿಂತಕರಾದ, ರಾಮದೇವರ ಪ್ರೀತ್ಯರ್ಥಕವಾಗಿ ದೇಶ ದಿಗ್ವಿಜಯವನ್ನು ಮಾಡಿ ಮಧ್ವ ಸಿದ್ಧಾಂತವನ್ನು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿರುವ ಶ್ರೀಮತ್ ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಉತ್ತರ ಆರಾಧನಾ ಮಹೋತ್ಸವ. ಕೆಲ ಹೊತ್ತು ಸತ್ಯಧ್ಯಾನರ ಮಹಿಮೆಗಳನ್ನು ತಿಳಿದು ಪುನಃ ಗುರುಸ್ಮರಣೆಯಿಂದ ವಿಶಿಷ್ಟವಾದ ಬಲ ಸಾಮರ್ಥ್ಯಗಳನ್ನು ಪಡೆದು ರಾಮದೇವರ ಮಹಿಮೆಯನ್ನು ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಪ್ರಾತಸ್ಮರಣೀಯರಾದ ಸತ್ಯ ಧೀರತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರು. ಅವರಿಗೆ 4-5 ಜನ ಹೆಣ್ಣು ಸಂತಾನವಾಗಿತ್ತು, ಗಂಡು ಸಂತಾನವಿರಲಿಲ್ಲ. ಬಹಳ ವಿಶೇಷವಾಗಿ ದೇವರ ಸೇವೆಯನ್ನು ಮಾಡಿದ. ಆಗ ಸ್ವಪ್ನದಲ್ಲಿ ಸೂಚನೆಯಾಯಿತು, 108 ಬಾರಿ ತಾತ್ಪರ್ಯ ನಿರ್ಣಯ ಪಾರಾಯಣವನ್ನು ಮಾಡಬೇಕು, ಜೊತೆಗೆ ಸೇತುವಿನ ದರ್ಶನವನ್ನು ಮಾಡಿಕೊಳ್ಳಬೇಕು. ಆ ನಿಟ್ಟಿನೊಳಗೆ 12-13 ಗಂಟೆ ಬೇಕು ಒಂದು ಬಾರಿ ಪಾರಾಯಣವನ್ನು ಮಾಡಬೇಕು ಅಂದರೆ ತಾತ್ಪರ್ಯ ನಿರ್ಣಯ. ಸ್ವಲ್ಪ ವೇಗವಾಗಿ ಮಾಡುವವರಿಗೆ ಅಂಥದ್ದು 108 ದಿನಗಳಲ್ಲಿ ಹೆಚ್ಚು ಕಡಿಮೆ 108 ಬಾರಿ ತಾತ್ಪರ್ಯ ನಿರ್ಣಯ ಪಾರಾಯಣವನ್ನು ಮಾಡಿ ಸೇತುವಿನ ದರ್ಶನ. ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ, ಸೇತುವಿನ ದರ್ಶನವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಕೈ ಎತ್ತಿ, ಎರಡೂ ಕೈಗಳನ್ನು ಎತ್ತಿ, ನನ್ನ ಜೀವನದೊಳಗೆ ಏನೇನು ಪಾಪಗಳನ್ನು ಮಾಡೀನಿ ಆ ಪಾಪಗಳನ್ನೆಲ್ಲ ಒದರ್ತಾ ಹೋಗಬೇಕಂತ, ಚೀರ್ತಾ ಹೋಗಬೇಕಂತ. ಹಾಗೆ ಆ ಸೇತುವಿನ ದರ್ಶನವನ್ನು ಮಾಡಿಕೊಂಡಾದ ಮೇಲೆ ಎಲ್ಲ ಪಾಪಗಳು, ವಿವಾಹ ಪ್ರತಿಬಂಧಕ, ಸಂತಾನ ಪ್ರತಿಬಂಧಕ, ಜ್ಞಾನ ಪ್ರತಿಬಂಧಕ, ಧರ್ಮ ಪ್ರತಿಬಂಧಕ, ಭಕ್ತಿ ಪ್ರತಿಬಂಧಕ, ಒಟ್ಟಾರೆಯಾಗಿ ಸಾಧನೆಗೆ ಪ್ರತಿಬಂಧಕವಾದ ಏನೆಲ್ಲ ಪಾಪಗಳಿವೆ ಆ ಎಲ್ಲ ಪಾಪಗಳು ಕೂಡ ನಿಶ್ಶೇಷವಾಗಿ ತೊಳೆದು ಹೋಗುತ್ತೆ, ಇಷ್ಟಾರ್ಥಗಳು ಸಿದ್ಧವಾಗುತ್ತೆ. ಹಾಗಾಗಿ ಯಾವಾಗ ಸೇತುವಿನ ದರ್ಶನವನ್ನು ಮಾಡಿಕೊಂಡು ಬಂದರೋ ಮುಂದೆ ಕೆಲವೇ ದಿನದಲ್ಲಿ ಗರ್ಭಧಾನವ ಮಾಡಿಕೊಂಡಿದ್ದಾರೆ, ಗರ್ಭಿಣಿಯಾಗಿದ್ದಾರೆ ಅವರ ಮಡದಿ. ಮುಂದೆ ಉತ್ತಮವಾದ ಸಂತಾನವಾಗಿದೆ. ಆ ಸಂತಾನಕ್ಕೆ ಹೆಸರಿಟ್ಟರು ಸೇತು ರಾಮ. ಸೇತುವಿನ ದರ್ಶನದಿಂದ ಹುಟ್ಟಿ ಬಂದದ್ದಕ್ಕಾಗಿ ರಾಮದೇವರ ಹೆಸರನ್ನು ಇಡಬೇಕು ಎಂಬುದಾಗಿ ಸೇತುರಾಮ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಹುಟ್ಟಿನಿಂದಲೇ ಮಹಾಪ್ರತಿಭಾಶಾಲಿ ಸತ್ಯಧ್ಯಾನ ತೀರ್ಥ ಸೇತುರಾಮಾಚಾರ್ಯರು. ಕೆಲವೇ ದಿನಗಳಲ್ಲಿ, ಅರ್ಥಾತ್ ಅವರಿಗೆ ಒಂದು 10-12 ವರ್ಷಗಳು ಇರುವಾಗಲೇ ಅವರ ತಂದೆಗೆ ಆಶ್ರಮವಾಯಿತು. ಅವರು ಸತ್ಯಧೀರತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಪ್ರಸಿದ್ಧರಾದ. ಆಗ ಇವರ ಅಧ್ಯಯನ ಸಾಗಿತು. ರಂಗಂಪೇಟೆ ರಾಮಾಚಾರ್ಯರು ಅಂತ ಪ್ರಸಿದ್ಧರಾದ ವಿದ್ವಾಂಸರು. ಆ ವಿದ್ವಾಂಸರಲ್ಲಿ ವಿಶಿಷ್ಟ ರೀತಿಯಿಂದ ಅಧ್ಯಯನವನ್ನು ಮಾಡಿದರು. ಆ ಅಧ್ಯಯನ, ಅವರ ಪಾಂಡಿತ್ಯ, ಅವರ ಒಂದು ಕರ್ತೃತ್ವ ಶಕ್ತಿ, ಇವುಗಳನ್ನೆಲ್ಲ ಗಮನಿಸಿ ಅವರು ಪ್ರೌಢ ಅವಸ್ಥೆಗೆ ಬಂದು ವಿವಾಹವನ್ನು ಮಾಡಿ ಕೆಲವೇ ದಿನಗಳಲ್ಲೇನೆ ಸತ್ಯಧೀರತೀರ್ಥ ಶ್ರೀಪಾದಂಗಳವರು ಕಾಲವಾಗ್ತಾರೆ ರಾಯಚೂರಿನ ಆತುಕೂರು ಗ್ರಾಮದೊಳಗೆ. ಆಗ ಸತ್ಯಜ್ಞಾನರಿಗೆ ಆಶ್ರಮವಾಗತ್ತೆ. ಸತ್ಯಜ್ಞಾನರು ಯಾರು ಅಂತಂದರೆ ಈ ಸೇತುರಾಮಾಚಾರ್ಯರ ಪೂರ್ವಾಶ್ರಮದ ಶಿಷ್ಯರವರು. ಹಾಗಾಗಿ ಸತ್ಯಜ್ಞಾನರಿಗೆ ಆಶ್ರಮವಾಯಿತು. ಸತ್ಯಜ್ಞಾನರಿಗೆ ಆಶ್ರಮವಾದರೆ ಅವರ ಶಿಷ್ಯರು ಎಂಥ ಬಲಾಢ್ಯ ಶಿಷ್ಯರು ಅಂತಂದರೆ ಅವರ ತಪಸ್ಸು, ಅವರ ವೈರಾಗ್ಯ, ಅವರ ಸಾಮರ್ಥ್ಯ ಎಲ್ಲ ವಿಚಿತ್ರವಾಗಿತ್ತು. ತತ್ವಜ್ಞಾನದೊಳಗೆ ಇಷ್ಟು ಪಾಂಡಿತ್ಯವನ್ನು ಗಳಿಸಿದ್ರು ಅಂತಂದರೆ, ಈ ನಮ್ಮದೆಲ್ಲ ಒಂದು ಸಹಜ ಸ್ವಭಾವ, ಬೈಯುವುದು ಸ್ವಲ್ಪ ಸಹಜ. ಅದರಲ್ಲಿ ಬೈಯೋದ್ರೊಳಗೂ ಸ್ವಲ್ಪ ಯಾರಿಗೋ ಬೈದರೆ ನಮ್ಗೆ ಕಿಮ್ಮತ್ತು ಉಳಿಯೋದಿಲ್ಲ. ಅಂದರೆ ಈಗ ವಿಷ್ಣು ದ್ವೇಷಿಯಾದ ಕ್ರಿಶ್ಚಿಯನ್ರಿಗೆ ಬೈದರೆ ನಮಗೆ ಕಿಮ್ಮತ್ತು ಇರೋಂಗಿಲ್ಲ, ಯಾಕಂದ್ರೆ ನಮಗೆ ಕೊಂದಾಕಿಬಿಡ್ತಾರೆ. ಮುಸಲ್ಮಾನರಿಗೆ ಬೈದರೆ ನಮ್ಮನ್ನು ಉಳಿಸೋದಿಲ್ಲ. ಯಾರೋ ಹಾದಿಯೊಳಗೆ ಹೋಗುವ ನಾಸ್ತಿಕರಿಗೆ ಬೈದರೆ ನಮ್ಮನ್ನು ಉಳಿಸೋದಿಲ್ಲ. ಆಗ ಧೈರ್ಯನೇ ಇರೋದಿಲ್ಲ. ಹಾಗಾದರೆ ಬೈಲಿಕ್ಕೆ ಒಂದು ಬೇಕಲ್ಲ, ಉತ್ತರ ಕುಮಾರನ ಧೈರ್ಯ ಅಂತಾರೆ ಇದಕ್ಕೆಲ್ಲ. ಏನು ಅಂತಂದರೆ ಅವನು ಬೈದಿದ್ದಾನೆ ಅಂತಂದರೆ ವೈಷ್ಣವರಿಗೆ ಬೈತಾನೆ. ವೈಷ್ಣವರಿಗೆ ಬಿಟ್ಟು ಬೇರೆ ಯಾರಿಗೂ ಬೈಯುವ ಶಕ್ತಿ ಇಲ್ಲ, ದಮ್ಮಿಲ್ಲ.
ಬಯಸ್ಕೊತೀವಿ ಅಂತ. ಏನು ಅಣ್ಣ ತಮ್ಮಂದರಿಗೆ, ಗಂಡ ಹೆಂಡತಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ಬಂಧುಗಳಿಗೆ, ಬಾಂಧವರಿಗೆ, ಪಂಡಿತರಿಗೆ, ಆಚಾರ್ಯರಿಗೆ, ಕೊನೆಗೆ ತನ್ನ ಪ್ರೆಸ್ಟೀಜ್ ಬೆಳೆಸಿಕೊಳ್ಳುವುದಕ್ಕಾಗಿ ಯತಿಗಳಿಗೆ. ಇನ್ನು ಯತಿಗಳನ್ನು ಮೀರಿ ಯಾರು ಸಿಗುವುದಿಲ್ಲ, ಅದರಿಂದಾಗಿ ಅವರು ಬಯಸಿಕೊಳ್ಳೋದಿಲ್ಲ. ಹಾಗಾಗಿ ಆ ಸತ್ಯಜ್ಞಾನ ತೀರ್ಥರಿಗೂ ಬೈಯೋರಿದ್ರಂತೆ. ಏನು ಅಂತಂದರೆ ಸತ್ಯಜ್ಞಾನ ತೀರ್ಥರು ಉಳಿದ ಎಲ್ಲ ವಿಷಯದೊಳಗೂ ಭಾರಿ ಇದ್ದಾರೆ, ಅದರ ಪಾಂಡಿತ್ಯದ ವಿಷಯದೊಳಗೆ ಸ್ವಲ್ಪ ಕಡಿಮೆ ಇದೆ ಅಂತ ಬೈಯೋರು ಅನೇಕರಾದ್ರಂತೆ. ಆಗ ಸತ್ಯಜ್ಞಾನ ತೀರ್ಥರು ಎಲ್ಲರನ್ನು ಕರೆದು ಕೂಡಿಸಿಕೊಂಡು ನಂದೇನೋ ತೋರಿಸ್ತೇನೆ ಅಂತೇಳಿ ಸುಧಾ ಪುಸ್ತಕವನ್ನು ಎದುರಿಗೆ ಇಟ್ಟುಕೊಂಡ್ರಂತೆ. ಇಟ್ಟುಕೊಂಡು ಅವ್ರಿಗೆ ಪರೀಕ್ಷೆ ಕೇಳೋರು ಯಾರು? ಸತ್ಯಜ್ಞಾನ ತೀರ್ಥರಿಗೆ. ಉಳಿದವರಿಗೆ ಅವ್ರಿಗೆ ಕೇಳೋರು ಯಾರು? ಅದಕ್ಕೇನು ಮಾಡಿದ್ರು ಅಂತಂದರೆ ಶಲಾಕಾ ಪರೀಕ್ಷೆ, ಒಂದು ಕಡ್ಡಿ ಹಾಕೋದು, ಕಡ್ಡಿಯಿಂದ ಹೀಗೆ ತೆಗೆಯೋದು, ಏನು ವಿಷಯ ಬರ್ತದೆ ಆ ವಿಷಯ ಅನುವಾದವನ್ನು ಬಾಯಲ್ಲಿ ಅನುವಾದ ಮಾಡ್ತಾ ಹೋಗಬೇಕು. ಹೀಗೆ ಬೆಳಗ್ಗೆ 8-9ಕ್ಕೆ ಪ್ರಾರಂಭವಾಗಿದ್ದು ಸಾಯಂಕಾಲ 5-6ರವರೆಗೆ ನಿರರ್ಗಳವಾಗಿ ಅವರು ಏನಂತಾರೆ ಪರೀಕ್ಷೆಯನ್ನು ಕೊಡ್ತಾರೆ. ಆ ಪರೀಕ್ಷೆ ಕೊಡ್ತಾ ಇರುವಾಗ ಹಿಂದೆ ಆ ಬೆನ್ನು ಮಣಿಗೆ ಆನಿಸಿಕೊಂಡು ಸೇತು ರಾಮಾಚಾರ್ಯ ನಿಂತಿರ್ತಾರೆ. ಅವರ ಆ ಅಗಾಧವಾದ ಪಾಂಡಿತ್ಯ ವಿದ್ವತ್ತು ನೋಡಿ ಅವರ ಕಣ್ಣಾಗಿಂದ ನೀರು ಬರ್ತದೆ. ಸಂತೋಷದ ನೀರು ಬಂದಾಗ ನೀರು ಹೆಗಲ ಮೇಲೆ ಬೀಳ್ತದೆ. ಕಣ್ಣೀರು ಹೆಗಲ ಮೇಲೆ ಬಿದ್ದರೆ ಸತ್ಯಜ್ಞಾನ ತೀರ್ಥರು ಹೇಳ್ತಾರೆ, ಈಗ ನಿಜವಾಗಿಯೂ ನಾನು ಸುಧಾ ಪರೀಕ್ಷೆ ಕೊಟ್ಟದ್ದು ಸಾರ್ಥಕವಾಯಿತು. ದೇವಾದಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರೆ ಇನ್ನು ಸೌಭಾಗ್ಯ ಸಿಗಬೇಕು, ಅಷ್ಟು ಆನಂದ ನನಗಾಗ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಇದು ಸೇತುರಾಮ ಪೂರ್ವಾಶ್ರಮದಲ್ಲಿರುವ ಸೇತುರಾಮಾಚಾರ್ಯರು ರಿಂದ ಪಾಠ ಹೇಳಿಸಿಕೊಂಡ ಸತ್ಯಜ್ಞಾನ ತೀರ್ಥರು ಈ ಅಗಾಧವಾದ ಪರೀಕ್ಷೆಯನ್ನು ಕೊಡಬೇಕು ಅಂತಂದರೆ ಆ ಸತ್ಯಜ್ಞಾನ ತೀರ್ಥರಲ್ಲಿ ಯಾವ ಮಟ್ಟದ ವಿದ್ವತ್ತಿತ್ತು ಎನ್ನುವುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಸತ್ಯಜ್ಞಾನ ತೀರ್ಥರಿಗೆ ಆಶ್ರಮವನ್ನು ಕೊಡ್ತಾರೆ. ಸೇತುರಾಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಅವರಿಗೆ ಸತ್ಯಜ್ಞಾನ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ವಿಜಯವಾಡದೊಳಗೆ. ಅವರು ಅಲ್ಲೇ ವೃಂದಾವನಸ್ಥರಾಗ್ತಾರೆ. ಅಲ್ಲಿ ವಿಜಯವಾಡದಿಂದ ಸತ್ಯಜ್ಞಾನ ತೀರ್ಥರು ಅವರ ತಮ್ಮ ಆ ಪಾಂಡಿತ್ಯದ ಹುಮ್ಮಸ್ಸು ಎಷ್ಟಿತ್ತು ಅಂತಂದರೆ ಅವರು ಈ ಕಡೆ ನಮ್ಮ ಕರ್ನಾಟಕಕ್ಕೆ ಬರೋದೇ ಇಲ್ಲ. ಅವರು ಅಲ್ಲಿಂದ ಅಲ್ಲೇ ನೇರವಾಗಿ ಗಯಾಕ್ಕೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ಅಲ್ಲಿ ಒಂದು ಕರಪತ್ರ ಹಂಚುತ್ತಾರೆ. ಯಾರ್ಯಾರು ವಿಷ್ಣು ಸರ್ವೋತ್ತಮತ್ವವನ್ನು ವಿರೋಧ ಮಾಡ್ತೀರಿ ಅವರೆಲ್ಲರೂ ವಾಕ್ಯಾರ್ಥಕ್ಕೆ ಬನ್ನಿ ಅಂತ ಎಲ್ಲ ಅದ್ವೈತಿಗಳಿಗೂ ಎಲ್ಲ ಮತದವರಿಗೂ ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದರೆ ಪ್ರತಿಯೊಬ್ಬರೂ ವಾಕ್ಯಾರ್ಥಕ್ಕಾಗಿ ಬರ್ತಾರೆ. ಅದ್ವೈತ ಮತ ಇದು ಪ್ರಚ್ಛನ್ನ ಬೌದ್ಧ ಮತ ಎಂಬುದಾಗಿ ಸ್ಥಾಪನೆಯನ್ನು ಮಾಡ್ತೇನೆ, ಖಂಡನೆ ಮಾಡೋರು ಯಾರಿದ್ದೀರಿ ಬನ್ನಿ ಅಂತ ಹೇಳಿದಾಗ ಬರ್ತಾರೆ. ವಾಕ್ಯಾರ್ಥವಾಗತ್ತೆ ಘನಘೋರವಾದ ವಾಕ್ಯಾರ್ಥಗಳಾಗುತ್ತೆ. ಪ್ರತಿನಿತ್ಯ ಹೀಗೆ 50-60 ದಿನಗಳವರೆಗೆ ವಾಕ್ಯಾರ್ಥಗಳಾಗತ್ತೆ. ಪ್ರತಿ ವಾಕ್ಯಾರ್ಥದೊಳಗೆ ಎಲ್ಲರನ್ನೂ ನಿರಾಕರಣೆಯನ್ನು ಮಾಡ್ತಾರೆ, ಸೋಲಿಸ್ತಾರೆ ಸತ್ಯಜ್ಞಾನ ತೀರ್ಥ. ಹೇಗೆ ಅವರ ವಾಕ್ಯಾರ್ಥದ ಶೈಲಿ ಅಂತಂದರೆ ಅದ್ವೈತದಲ್ಲಿ ಬಂದ ವಿಷಯಗಳನ್ನೇ ಹೇಳಿ ದ್ವೈತ ಸಮರ್ಥನೆಯನ್ನು ಮಾಡ್ತಾರೆ. ಹಾಗೆ ವಾಕ್ಯಾರ್ಥವನ್ನು ಮಾಡ್ತಾರೆ ಸತ್ಯಜ್ಞಾನ ತೀರ್ಥ. ಭಾರಿ ಅದ್ಭುತವಾದ ವಾಕ್ಯಾರ್ಥಗಳಾಗತ್ತೆ. ಆ ರಾತ್ರಿ ಊಟ ಮಾಡಿ ಹೋದ ಪಂಡಿತರಿಗೆ ಟೆನ್ಷನ್, ತಮ್ಮ ಗಂಟು ಕಟ್ಟಿ ಇಟ್ಟ ಪುಸ್ತಕಗಳನ್ನೆಲ್ಲ ತೆಗಿತಾರೆ. ಸತ್ಯಜ್ಞಾನ ತೀರ್ಥರು ನಾಳೆ ಯಾವ ಪುಸ್ತಕದಾಗಿಂದ ವಿಷಯ ಎತ್ತಿ ಹೇಳ್ತಾರೋ ಗೊತ್ತಿಲ್ಲ ಅಂತ ಹೇಳಂತ. ಅವರಿಗೆ ಅಷ್ಟು ಅದ್ವೈತದ ಮೇಲೆ ಏನಂತಾರೆ ಪಾಂಡಿತ್ಯ ಇತ್ತು, ವಿದ್ವತ್ ಸಾಧಿಸಿದ್ರು. ಅದರೊಳಗೆ ಒಬ್ಬರು ಆ ಎಲ್ಲ ಅದ್ವೈತ ಶಾಸ್ತ್ರಿಗಳಿಗೆ ಒಬ್ಬ ಹೆಡ್ಡು ಶಿವಕುಮಾರ ಶಾಸ್ತ್ರಿಗಳು. ಅವರು ರುದ್ರದೇವರ ಅವತಾರ ಎಂಬುದಾಗಿ ಅಲ್ಲಿ ಜನ ಭಾವಿಸಿರ್ತಾರೆ. ಕೊನೆಗೆ ಅವರೊಬ್ಬರು ಇರ್ತಾರೆ, ಅವ್ರಿಗೆ ಕರೀತಾರೆ, ವಾಕ್ಯಾರ್ಥಕ್ಕೆ ಬರಬೇಕು ನೀವು. ಅವ್ರು ಹೇಳ್ತಾರೆ, ನಾನು ವಾಕ್ಯಾರ್ಥ ಮಾಡ್ತೇನೆ, ಆದ್ರೆ ನನಗೆ ಸರಿಸಮಾನ ಪೀಠ ಬೇಕು. ಸತ್ಯಜ್ಞಾನ ತೀರ್ಥರ ಮೇಲೆ ಕೂತರು, ನಾ ತೆಳಗೆ ಕೂತೆ, ಹಾಗೆಲ್ಲ ಆಗುವುದಿಲ್ಲ. ಸತ್ಯಜ್ಞಾನ ತೀರ್ಥರು ಆಯಿತು ಅಂತ, ನಾನು ವಾಕ್ಯಾರ್ಥಕ್ಕೆ ಸಾಕು ಅಂತ. ಅಷ್ಟೇ ಅಲ್ಲ, ನಾನು ಮೇಣೆಯೊಳಗೆ ನಾನು ಬರೋವನು, ನನಗೆ ಸ್ವಾಗತವನ್ನು ಮಾಡಬೇಕು, ಅವಶ್ಯವಾಗಿ ಸ್ವಾಗತವನ್ನು. ಹೀಗೆ ಒಂದು 10 ರೂಲ್ಗಳನ್ನು ಹಾಕ್ತಾರೆ. ಅಂದರೆ ಆ ರೂಲ್ಗಳಿಗೆ ಆ ಸ್ವಾಮಿಗಳು ಒಪ್ಪಿಕೊಳ್ಳೋದಿಲ್ಲ, ನಮಗೆ ವಾಕ್ಯಾರ್ಥಕ್ಕೆ ಕರೆಯೋದಿಲ್ಲ, ಕರೆದ ಮೇಲೆ ನಾವು ಸೋಲೋ ಪ್ರಸಂಗ ಬರುವುದಿಲ್ಲ ಅಂತ ಅವ್ರದ್ದೇನೋ ವಿಚಾರ. ಎಲ್ಲ ರೂಲುಗಳಿಗೂ ಸತ್ಯಜ್ಞಾನರು ಒಪ್ಪಿಕೊಂಡು ಬರ್ರಿ ಅಂತ ಹೇಳ್ತಾರೆ. ದೊಡ್ಡದಾಗಿರ್ತಕ್ಕಂಥ ಸ್ಟೇಜ್ ಮೇಲೆ ಸತ್ಯಜ್ಞಾನರು ಕೂತಿದ್ದಾರೆ. ಅವರು ನರವಾಹನ ಮೇಣೆಯೊಳಗೆ ಬರ್ತಾರೆ. ಬಂದರೆ ಭಾರೀ ಗದ್ದಲ ಹಾಕ್ಕೊಂಡು 100 ಮಂದಿ ತಮ್ಮ ಫಾಲೋವರ್ಸ್ಗಳನ್ನು ಕರ್ಕೊಂಡು ಬರ್ತಾರೆ.
ಬಂದು ಆ ಸಭೆಗೆ ಬರ್ತಾರೆ. ಸಭೆಗೆ ಬಂದಾಗ ಕೆಳಗಿಳಿದು ಆ ವೇದಿಕೆ ಹತ್ರ ಬರ್ತಾ ಇರ್ತಾರೆ. ಬರ್ತಾ ಇರುವಾಗ ಆ ಸತ್ಯಧ್ಯಾನರ ಮುಖವನ್ನು, ಅವರ ಗಾಂಭೀರ್ಯ, ಅವರ ತೇಜಸ್ಸು, ಅವರ ವರ್ಚಸ್ಸನ್ನು ನೋಡಿ ಪುಣ್ಯಾತ್ಮ ತನ್ನಟ್ಟು ತಾನೇ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾನೆ. ವಾಕ್ಯಾರ್ಥ ಶುರು ಆಗುತ್ತೆ. ಭಾರಿ ವಾಕ್ಯಾರ್ಥ ಶುರುವಾಗಿ ಅಲ್ಲಿ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ ಸತ್ಯಧ್ಯಾನ ತೀರ್ಥರು. ಅದ್ವೈತ ಮತ ಇದು ಪ್ರಚ್ಛನ್ನ ಬೌದ್ಧ ಮತ, ಇದರೊಳಗೆ ಏನು ಹುರುಳಿಲ್ಲ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವಹಿ, ಮಧ್ವ ಸಿದ್ಧಾಂತವೇ ಗಟ್ಟಿಯಾದ ಸಿದ್ಧಾಂತ ಎಂಬುದಾಗಿ ಪ್ರತಿಪಾದನೆಯನ್ನು ಮಾಡಿ ಅಲ್ಲಿ ಎಷ್ಟೋ ದಿನಗಳವರೆಗೆ ಏನಂತಾರೆ ವಾಕ್ಯಾರ್ಥವನ್ನು ಮಾಡಿ ಆಮೇಲೆ ಏನಂತಾರೆ ಈಚೆ ನಮ್ಮ ಕರ್ನಾಟಕ ಪ್ರಾಂತಕ್ಕೆ ಬರ್ತಾರೆ ಎಂಬುದಾಗಿ ಹೇಳ್ತಾರೆ. ಆ ಸತ್ಯಧ್ಯಾನ ತೀರ್ಥರು ಸಿವಿಲ್ ಸೂಟ್ ಗ್ರಂಥವನ್ನು ಬರೆದಿದ್ದಾರೆ. ಭಾರಿ ಸುಂದರವಾದ ಗ್ರಂಥ, ಅತ್ಯದ್ಭುತವಾದ ಗ್ರಂಥ. ಆಮೇಲೆ ಮಹಾರಾಷ್ಟ್ರದೊಳಗೆ ಆಗಿನ ದೊಡ್ಡ ವಿದ್ವಾಂಸರು ಅಂತಂದರೆ ತಿಲಕರು ಪುಣೆಯೊಳಗಿರ್ತಾರೆ. ಪುಣೆ ಅಂತಂದರೆ ಏನಂದ್ರೆ ತತ್ವಜ್ಞಾನದ ಆಗರ ಅದು. ಆ ಬಾಲಗಂಗಾಧರ ತಿಲಕದ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಗಟ್ಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ಗೀತೆಯೊಳಗೆ ಹೇಳಿರುವ ಸಿದ್ಧಾಂತವೇನಿದೆ ಇದು ಮಧ್ವಾಚಾರ್ಯರಿಗೆ ಅನುಗುಣವಾದ ಸಿದ್ಧಾಂತವನ್ನು ಒಪ್ಪಿಕೊಂಡರೇನೆ ಗೀತೆ ಉಳಿಯುತ್ತೆ, ಇಲ್ಲದೇ ಇದ್ದರೆ ಗೀತೆ ಉಳಿಯೋದಿಲ್ಲ ಎಂಬುದಾಗಿ ಹೇಳಿ ಗೀತೆಯನ್ನು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಎಂಬುವಂಥ ಉದ್ಗ್ರಂಥವನ್ನು ರಚನೆಯನ್ನು ಮಾಡಿಕೊಡ್ತಾರೆ ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಒಮ್ಮೆ ಸತ್ಯಧ್ಯಾನ ತೀರ್ಥರು ಸ್ನಾನಕ್ಕಾಗಿ ಕೌಪೀನದ ಮೇಲೆ ನಿಂತಿರ್ತಾರೆ. ಮೊದಲನೇ ಸ್ನಾನವಾಗಿದೆ, ಅಂದರೆ ತಣ್ಣೀರು ಸ್ನಾನ, ಹೊರಗಿನ ಮೈಲಿಗೆ ಸ್ನಾನವಾಗಿದೆ, ಇನ್ನು ಮಡಿ ನೀರು ಹಾಕಬೇಕು. ಮಡಿ ನೀರು ಹಾಕಬೇಕು, ಕೌಪೀನದ ಮೇಲೆ ನಿಂತಿರ್ತಾರೆ. ಒಬ್ಬ ಬಂದು ಒಂದು ತಾರು ಬರ್ತದೆ, ಪುಸ್ತಕ ಬರ್ತದೆ, ಆ ಪುಸ್ತಕವನ್ನು ಕೊಡ್ತಾರೆ. ನೋಡಿದರೆ ಆ ಪುಸ್ತಕ ಚಂದ್ರಿಕಾ ಗ್ರಂಥಕ್ಕೆ ಖಂಡನವನ್ನು ಮಾಡಿರ್ತಾರೆ. ಸತ್ಯಧ್ಯಾನರು ಹಾಗೆ ಕೌಪೀನದ ಮೇಲೇನೆ ಅಲ್ಲಿಂದ ಹೋಗಿ ಒಂದು ರೂಮ್ನಾಗ ಹೋಗಿ ಬಾಗಿಲು ಹಾಕೊಂಡು ಕೂತ್ಬಿಡ್ತಾರೆ. 10 ಆಯ್ತು, 11 ಆಯ್ತು, 12 ಆಯ್ತು, 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, ಸತ್ಯಧ್ಯಾನರು ಹೊರಗೆ ಬರ್ತಾ ಇಲ್ಲ. ಎಲ್ಲರಿಗೆ ಗಾಬರಿ ಆಯಿತು. ಹೋಗಿ ಬಾಗಿಲು ಬಡಿದ್ರು. ಸ್ವಾಮಿ ಜನ ಕಾಯ್ತಾ ಇದ್ದಾರೆ, ಬರ್ಬೇಕಂತಂದ್ರೆ ಏನದು, ನಮಗೆ ಮೈಲಿಗೆ ಇಲ್ಲ, ಅಶೌಚವಿಲ್ಲ, ಆದರೆ ನಮ್ಮ ಗ್ರಂಥಗಳಿಗೆ ಖಂಡನ ಬಂತು ಅಂತ ಅಂದರೆ ನಮಗೆ ಮೈಲಿಗೆ ಇದ್ದಾಗೆ. ಹಾಗಾಗಿ ಆ ಖಂಡನಕ್ಕೆ ನಾನು ಮಂಡನ ಪ್ರಾರಂಭವನ್ನು ಮಾಡಿ ಆದ ಮೇಲೇನೆ ನನಗೆ ಶುದ್ಧಿ ಆಗತ್ತೆ, ಅದಾದಮೇಲೆ ನಾನು ಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿ ಚಂದ್ರಿಕಾ ಮಂಡನ ಗ್ರಂಥವನ್ನು ರಚನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿ ಒಂದು 16 ಪುಟಗಳನ್ನು ಬರೆದು ಅದರೊಳಗೆ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿ ಮುಂದಿನ ಗ್ರಂಥವನ್ನು ನಾನು ಮುಂದೆ ಬರಿತೇನೆ ಅಂತ ಹೇಳಿ ನಿರ್ಣಯವನ್ನು ಮಾಡಿಕೊಂಡು ಆಮೇಲೆ ರಾಮದೇವರ ಪೂಜೆಗೆ ಸಾಯಂಕಾಲ 5 ಗಂಟೆ ಮೇಲೆ ಬರ್ತಾರೆ ಎಂಬುದಾಗಿ ಕೇಳ್ತೇವೆ. ಇದು ಗಟ್ಟಿಯಾದ ಸಿದ್ಧಾಂತದ ದೀಕ್ಷೆ. ಇದು ಒಂದು ಕಡೆಗೆ ಅವರ ಪಾಂಡಿತ್ಯ, ಅವರ ತತ್ವಜ್ಞಾನ, ಅವರ ದೀಕ್ಷೆ ಇದೆಲ್ಲ ಒಂದು ಕಡೆಗೆ. ಆದರೆ ಅವರ ಔದಾರ್ಯ, ಅವರ ದಾನ, ಅವರ ಶಿಷ್ಯ ವಾತ್ಸಲ್ಯ ಅಂತಂದ್ರೆ ಊಹಾತೀತವಾದ ಶಿಷ್ಯ ವಾತ್ಸಲ್ಯ. ಜನರ ಮೇಲೆಯೂ ಅಷ್ಟೇ. ಒಮ್ಮೆ ಮಹಾಸಮಾರಾಧನೆ ಆಗ್ತಾ ಇದೆ, ಸಾವಿರಾರು ಜನ ಊಟಕ್ಕೆ ಕೂತಾರೆ. ಊಟಕ್ಕೆ ಕೂತಾಗ ಸ್ವಾಮಿಗಳು ದಕ್ಷಿಣ ಕೊಡ್ತಾ ಬರ್ತಾ ಇದ್ದಾರೆ. ಒಬ್ಬ ಹೆಣ್ಮಗಳು ಕಣ್ಣೀರು ಸುರಿಸ್ತಾ ನಿಂತಾಳೆ. ಸತ್ಯಧ್ಯಾನಕ್ಕೆ ಏನಾಗಿದೆ ಕೇಳಕ್ಕಿಗೆ. ಅವಳು ಹೇಳಿದ್ಲು, ನಂದು ರೇಷ್ಮೆ ಸೀರೆ ಕಳೆದು ಹೋಗ್ಬಿಟ್ಟದ, ಇನ್ನು ಮನೆಗೆ ಹೋದ್ರೆ ನಮ್ಮ ಅತ್ತೆ ನಾನು ಬಿಡುವುದಿಲ್ಲ, ಮತ್ತು ಸುಮ್ಮನೆ ನಾನು ಇಲ್ಲೇ ಏನು ಮಾಡೋದು ಗೊತ್ತಾಗೋಲ್ತು, ನಾನು ಇಲ್ಲಿದ್ದೀನಿ. ರೇಷ್ಮೆ ಸೀರೆ ಅಲ್ಲ, ಯಾವುದೋ ಒಂದು ಚಲೋ ಸೀರೆ ಹೋಗಿ. ಆಗಿಂದಾಗಲೇ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ರೇಷ್ಮೆ ಸೀರೆ ತರಿಸಿ ಆಕೆಗೆ ಕೊಟ್ಟು ಸಮಾಧಾನವನ್ನು ಮಾಡಿ ಕೊಟ್ಟು ಕಳಿಸ್ತಾರೆ. ಇದು ಜನರ ಮೇಲಿನ ವಾತ್ಸಲ್ಯ, ಭಕ್ತರ ಮೇಲಿನ ವಾತ್ಸಲ್ಯ ಸತ್ಯಧ್ಯಾನ ತೀರ್ಥ. ಒಮ್ಮೆ ಪಾಠ ನಡೀತಾ ಇರ್ತದೆ. ಪಾಠ ನಡೀತಾ ಇರುವಾಗ ಎಲ್ಲರೂ ಏನಂತಾರೆ, ಒಂದು ಮನೆ ಗಡಿಗೆ ಮೇಲೆ ಲಕ್ಷ್ಯ ಇರ್ತದೆ ಪಾಠ ಕೂತವ್ರಿಗೆ. ಯಾಕೆ ಏನು ಏನು ಅಂತ ಕೇಳಿದರೆ ಅಲ್ಲಿ ಮಾವಿನಕಾಯಿ ಗುಳಂಬ ಮಾಡಿಟ್ಟಿರ್ತಾರೆ. ಸತ್ಯಧ್ಯಾನ ತೀರ್ಥರು ಆಗಿಂದಾಗಲೇ ಅದನ್ನು ತೆಳಗಿಳಿಸಿ ಎಲ್ಲರಿಗೆ ಕೊಟ್ಟು ಹೊಟ್ಟೆ ತುಂಬಿಸಿ ಇನ್ನೆಲ್ಲ ಆಸೆ ಮುಗಿತಲ್ಲ ಬನ್ನಿ ಇನ್ನು ಪಾಠಕ್ಕೆ ಅಂತ ಹೇಳಿ ಪಾಠ ಪ್ರಾರಂಭವನ್ನು ಮಾಡ್ತಾರೆ. ಇದೇ ಬೇಸಿಗೆ ಕಾಲ ಪ್ರಸಂಗ. ಆಗ ಸ್ವಾಮಿಗಳಿಗೆ ಭಾರಿ ಚಂದಾದ ಆಪೂಸ್ ಶೀಕರಣೆ ಮಾಡಿ ನೈವೇದ್ಯಕ್ಕೆ ಇಟ್ಟಿರ್ತಾರೆ. ಶೀಕರಣೆ ಮಾಡಿ ಸ್ವಾಮಿಗಳಿಗೆ ಬಡಿಸಿಬಿಡ್ತಾರೆ. ಸ್ವಾಮಿಗಳು ಭಿಕ್ಷಾ ಸ್ವೀಕಾರವನ್ನು ಮಾಡ್ತಾರೆ. ಬಂದು ತಿರುಗಿ ಪಾಠ ಶುರು ಮಾಡಿದಾಗ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಏನಪ್ಪ ಹಣ್ಣು ಹೆಂಗಿತ್ತು, ಶೀಕರಣೆ ಹೆಂಗಿತ್ತು, ರಸ ಹೆಂಗಿತ್ತು? ಆ ಹುಡುಗರು ಪಿಕ್ಕಿ ತಾವು ಮಾರಿ ನೋಡ್ಕೊಳ್ತಾ ಇದ್ದಾರೆ. ಯಾಕೋ ಏನಾಯ್ತು ಅಂತಂದ್ರೆ ಏನು ನಮಗೇನು ಹಾಕೇ ಇಲ್ಲ.
ಅರೆ ಶಿಷ್ಯರಿಗೆ ಹಾಕದೆ ನನಗಷ್ಟೇ ಹಾಕಿದಾರನ ಅಂತ ಹೇಳಿ ಆಗಿಂದಾಗಲೇ ಒಂದು ಬಂಡಿ 2 ಬಂಡಿ 4 ಬಂಡಿ ತರಿಸಿ ಶಿಷ್ಯರನ್ನು ಕೂಡಿಸಿಕೊಂಡು ಮಾರ್ಕೆಟಿಗೆ ಕರೆದುಕೊಂಡು ಹೋಗ್ತಾರೆ. ಮಾರ್ಕೆಟಿಗೆ ಕರೆದುಕೊಂಡೋಗಿ ಅವನು ಯಾವ ಯಜಮಾನ ನಮ್ಮ ಶಿಷ್ಯರಿಗೆ ಬಡಿಸಿಲ್ಲ ಅಂತ ಹೇಳಿ ಮಾರ್ಕೆಟಿನಲ್ಲಿ ಹೇಳಿ ಎಷ್ಟು ಹಣ್ಣದ ಹಣ್ಣು ತಂದಿಡಿರಿ ಶಿಷ್ಯರ ಮುಂದೆ ಅಂತ ಹೇಳಿ ಎಲ್ಲ ಹಣ್ಣು ತರಿಸಿಟ್ಟು ಆ ಎಲ್ಲ ವಿದ್ಯಾರ್ಥಿಗಳು ಶಿಷ್ಯರು ಹೊಟ್ಟೆ ತುಂಬ ತಿಂದ ಮೇಲೆ ತಾವೇ ಕೈ ತೊಳ್ಕೊಳ್ಳಿಕ್ಕೆ ನೀರು ಹಾಕ್ತಾರೆ ಸತ್ಯಜ್ಞಾನ ತೀರ್ಥ. ಇದು ಶಿಷ್ಯರ ಮೇಲೆ ಅಗಾಧವಾಗಿರ್ತಕ್ಕಂಥ ವಾತ್ಸಲ್ಯ. ಒಮ್ಮೆ ಸತ್ಯಜ್ಞಾನ ತೀರ್ಥರು ಒಂದು ಮನೆಯೊಳಗಿರ್ತಾರೆ. ರಾತ್ರಿ 9-10 ಗಂಟೆ ಆಗಿದೆ. ಮೋಸ್ಟ್ಲಿ ಸತ್ತಿ ಇರ್ಬೋದು ಅಥವಾ ಸೋನ್ ಇರ್ಬೋದು, ಗೊತ್ತಿಲ್ಲ. ಅಲ್ಲಿರ್ತಾರೆ. ರಾತ್ರಿ 10 ಗಂಟೆಗೆ ಭಕ್ತರು ಬರ್ತಾರೆ. ಚಾತುರ್ಮಾಸ್ಯ ಭಕ್ತರು ಬರ್ತಾರೆ. ಭಕ್ತರು ಬಂದರೆ ಅವ್ರು ಬಂದು ಕೇಳ್ತಾರೆ, ಹಸಿವೆ ಆಗಿದೆ ಊಟಕ್ಕೆ ಅಂತ. ಈಗೆಲ್ಲ ಟೈಮ್ ಆಗಿದ್ರಿ, ನಾಳೆ ಬರ್ರಿ, ನಾಳೆ ಆಗ್ತದೆ ಊಟ ಅಂತೇಳಿ ಅಲ್ಲಿದ್ದವ್ರು ಯಾರೋ ಹೇಳ್ಬಿಡ್ತಾರೆ. ಇದು ಸತ್ಯಜ್ಞಾನಿಗೆ ಕೇಳಿಸ್ತದೆ, ಗೊತ್ತಾಗತ್ತೆ. ಅವ್ರು ಬರ್ತಾರೆ. ಏನು ಅಂತ. ಏನಿಲ್ಲ ಯಜಮಾನ್ಯ. ಏನಿಲ್ಲ, ಈಗೇನು ಕಟ್ಟಿಗೆ ಏನಿಲ್ಲ, ಎಲ್ಲಿಂದ ಅಡಿಗೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ನಾಳೆಗೆ ಊಟಕ್ಕೆ ಕಟ್ಟಿಗೆ ಇಲ್ಲನ ಅಂತ ಹೇಳಿ ಅಲ್ಲೇ ಮನೆ ಮೇಲೆ ಜಂತಿವು ದೊಡ್ಡ ಏನಂತಾರೆ ಕಟ್ಟಿಗೆ ಇರ್ತವೆ, ಆ ತೊಲೆಗಳನ್ನು ಇಳಿಸ್ತಾರೆ. ಆ ಕಟ್ಟಿಗೆ ಹಾಕು ಮಾಡಿ ನೀನು. ಮಠಕ್ಕೆ ಬಂದ ಭಕ್ತರು ಉಪವಾಸ ಇದ್ದಾರೆ ಅಂತ ಅನ್ನೋದು ಆಪ್ಷನ್ನೇ ಇಲ್ಲ. ಹೊಟ್ಟೆ ತುಂಬ ಊಟವಾಗಬೇಕು ಅಂತ ಹೇಳಿ ಸತ್ಯಜ್ಞಾನ ತೀರ್ಥ ಇಲ್ಲೇ ಬೆಳಗಾವಿಯೊಳಗೆ ಮಹಾಸಮಾರಾಧನೆಯನ್ನು ಮಾಡ್ತಾರೆ. ಬೆಳಗಾವಿಯೊಳಗೆ ಮಹಾಸಮಾರಾಧನೆಯನ್ನು ಮಾಡಿದರೆ ಆ ಭಾರಿ ವಿಚಿತ್ರ. ಆ ಬೆಳಗಾವಿ ಒಳಗೆ ಏನೆಲ್ಲ ಜ್ಯುವೆಲರಿ ಶಾಪ್ ಇದೆ ಆ ಎಲ್ಲ ಬೆಳ್ಳಿ ಸಾಮಾನುಗಳನ್ನು ತರಿಸ್ತಾರೆ ಸ್ವಾಮಿಗಳು. ಎಲ್ಲ ಬೆಳ್ಳಿ ಪಾತ್ರೆಗಳನ್ನು ತರಿಸ್ತಾರೆ. ತರಿಸಿದ ಮೇಲೆ ಅವರು ಗುರುಗಳು 90-95 ವರ್ಷದ ವಯಸ್ಸಾಗಿರ್ತದೆ. ಅವರು ಮೊದಲಿಗೆ ಹೇಳಿದೆ ರಂಗಂಪೇಟೆ ರಾಮಾಚಾರ್ಯ. ಅವ್ರು ಹೇಳ್ತಾರೆ, ಸ್ವಾಮಿ ನಿಮ್ಗೆ ಏನು ಬೇಕು ನೀವು ತಗೊಳ್ಳಿ ಅಂತ ಹೇಳಿದ್ರೆ ಅವ್ನು ಹುಟ್ಟು ಧೋತ್ರ ಹಾಸಿ ಸಾಮಾನುಗಳನ್ನ ಇಡ್ತಾರೆ. ಅದನ್ನು ಹಾಕಿ ಬಿಗಿದು ಗಂಟು ಕಟ್ತಾರೆ, ಅಳಗಾಡಿಸ್ತಾರೆ. ಎತ್ತಲಿಕ್ಕೆ ಆಗುವುದಿಲ್ಲ ಅವರಿಗೆ. ಆಗಿನ ಬೆಳ್ಳಿ ಭಾರಿ ಇತ್ತಂತೆ. ನಿನ್ನೆ ನಮ್ಮ ಆಚಾರ ಒಬ್ಬರು ಉಪನ್ಯಾಸದೊಳಗೆ ಹೇಳ್ತಿದ್ರು, ಇಲ್ಲೇ ಯಾರ್ದೋ ಮನೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿದೆ ಅಂತ. ಅವ್ರು ತೀರ್ಥ ಕೊಡ್ತಾ ಬಂದ್ರಂತೆ. ಬಂದು ಒಂದು ದೊಡ್ಡ ಬೆಳ್ಳಿ ಸೌಟ್ ಹೋಗುದ್ರಂತೆ ಕೈಯೊಳಗೆ. ನೋಡೋ ಇದು ಎಷ್ಟು ವಜ್ಜದಂತೆ. ಈಗಿನ ಪ್ರಕಾರದೊಳಗೆ ಒಂದು 50 ತೀರ್ಸೋಂಟು ಆಗೋಷ್ಟು ವಜ್ಜಿತ್ತಂತೆ ಬೆಳ್ಳಿ ತೀರ್ಸೋಟ. ಅದು ಸತ್ಯಜ್ಞಾನರು ಕೊಟ್ಟಿದ್ದು ಅಂತ. ಅಂದಮೇಲೆ ಉಳಿದ ಪಾತ್ರೆಗಳೆಲ್ಲ ಹೇಗಿರ್ಲಿಕ್ಕಿಲ್ಲ, ಅವು ಎತ್ತಲಿಕ್ಕೆ ಆಗಲಿಲ್ಲ ಅಂತ. ಆಗ ಸತ್ಯಜ್ಞಾನ ತೀರ್ಥರು ಸ್ವಯಂ ತಾವು ತೆಗೆದುಕೊಂಡು ಹೋಗಿ ಅವ್ರ ಮನೆಯೊಳಗೆ ಇಟ್ಟು ಗುರುದಕ್ಷಿಣೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಜೊತೆಗೆ ಬಂದ ಅಲ್ಲಿ ನೆರೆದ ಪಂಡಿತರಿಗೆ ಎಲ್ಲ ಇಡೀ ಜ್ಯುವೆಲರಿ ಶಾಪ್ಗಳನ್ನೆಲ್ಲ ಖರೀದಿ ಮಾಡಬೇಕು ಅಂದ್ರೆ ಏನು, ಮಠದ ಸಾಮಾನುಗಳನ್ನು ಒತ್ತಿಡ್ತಾರೆ, ಪಂಡಿತರ ಪೋಷಣೆ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಇಡೀ 2 ಊರುಗಳನ್ನು ಖರೀದಿ ಮಾಡ್ತಾರೆ ಸ್ವಾಮಿಗಳು. ಸಾವಿರಾರು ಎಕರೆ ಜಮೀನುಗಳಿರುವ ಊರುಗಳನ್ನು ಖರೀದಿ ಮಾಡಿ ಆ ಊರುಗಳ ಜಮೀನುಗಳಲ್ಲಿ ಬಂದಿರತಕ್ಕಂಥ ಏನು ಅಕ್ಕಿ ಮೊದಲಾದ ಧಾನ್ಯಗಳಿವೆ ಆ ಧಾನ್ಯಗಳಿಂದ ಪಂಡಿತರ ಪೋಷಣೆಯನ್ನು ಮಾಡ್ತಾರೆ. ಇಷ್ಟು ವಿದ್ವತ್ ಪಕ್ಷಪಾತಿಗಳು ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾರೆ. ಆಮೇಲೆ ಅವರಲ್ಲಿ ಒಬ್ಬರು ಅದ್ವೈತಿಯ ವಿದ್ವಾಂಸರು ಅನಂತಕೃಷ್ಣ ಶಾಸ್ತ್ರಿಗಳು ಅಂತ. ಆ ಅನಂತಕೃಷ್ಣ ಶಾಸ್ತ್ರಿಗಳು ಅವರ ಅಗಾಧವಾದ ಪಾಂಡಿತ್ಯವನ್ನು ನೋಡಿ ಅಭಿನವ ಸತ್ಯಧ್ಯಾನರು ಎಂಬುದಾಗಿ ಅವರು ಬಿರುದು ಕೊಡ್ತಾರೆ. ಒಮ್ಮೆ ಏನಾಗುತ್ತೆ, ಮುಂಬೈಯಲ್ಲಿರ್ತಾರೆ. ಮುಂಬೈಯಲ್ಲಿ ಅವರ ಇನ್ನೊಬ್ಬ ಶಿಷ್ಯರು ನಮ್ಮ ಪರಮ ಗುರುಗಳು ಮಾಹುಲಿ ಗೋಪಾಲಾಚಾರ್ಯ, ಪರಮ ಪೂಜ್ಯ ಮಾಹುಲಿ ಗೋಪಾಲಾಚಾರ್ಯ ಅವರಿದ್ದಾಗ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಅದ್ವೈತ ಸ್ವಾಮಿಗಳು ಬರ್ತಾರೆ. ಸ್ವಾಮಿಗಳು ಬಂದಾಗ ಅವರ ಅಧ್ಯಕ್ಷರು ಸ್ವಾಮಿಗಳು ಬಂದಾಗ ಎಲ್ಲರೂ ಎದ್ದು ನಿಲ್ತಾರೆ. ಆಗ ನಮ್ಮ ಆಚಾರ್ಯರು ಎದ್ದು ನಿಲ್ತಾರೆ. ಪಕ್ಕದಲ್ಲಿರುವ ಅನಂತಕೃಷ್ಣ ಶಾಸ್ತ್ರಿಗಳು ಕೈ ಹಿಡಿದು ಕೂಡಿಸ್ತಾರೆ, ಕೂಡ್ರಿ ಅಂತೇಳಿ. ಅವ್ರು ಕೇಳ್ತಾರೆ, ಅಲ್ಲ ನಿಮ್ಮ ಸ್ವಾಮಿಗಳು ಬಂದಾರ, ನೀವು ಎದ್ದು ನಿಂತು ಗೌರವ ಕೊಡಬೇಕು, ನಾನು ಕೊಡ್ತಾ ಇದ್ದೇನೆ ನನಗೂ ಎಳೆದು ನಿಲ್ಲಿಸ್ತಿರಲ್ಲ ಅಂತ ಕೇಳಿದ್ರೆ, ಈ ತಲೆ ಬಾಗತ್ತೆ, ಈ ದೇಹ ಒಬ್ರಿಗೆ ಗೌರವ ಕೊಡುತ್ತೆ ಅಂದ್ರೆ ಅದು ಸತ್ಯಧ್ಯಾನರಿಗೆ ಮಾತ್ರ ಹೊರತು ಇನ್ನು ಉಳಿದವ್ರಿಗೆ ಯಾರಿಗೂ ಅಲ್ಲ. ಅಂದಮೇಲೆ ನೀವ್ಯಾಕೆ ಕೊಡ್ತೀರಿ, ಏನು ಇಲ್ಲೇ ಇಲ್ಲ, ಟುಸ್ಪುಸದ ಸತ್ಯಧ್ಯಾನರಿಗೆ ಅಷ್ಟೇ ಕೊಡ್ಬೇಕು ನೀವು ಅಂತ ಹೇಳಿ ಅನಂತಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ. ಇದು ಏನಂತಾರೆ, ಸತ್ಯಜ್ಞಾನ ತೀರ್ಥರ ಮತ್ತೊಂದು ದಿವ್ಯವಾದ ಮಹಿಮೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪರಿಪೂರ್ಣವಾಗಿ ಅನುಗ್ರಹಪೂರ್ವಕವಾಗಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನಮ್ಮ ಪರಮಗುರುಗಳಿಗೆ. ಅವರು ಸತ್ಯಜ್ಞಾನ ವಿದ್ಯಾಪೀಠವನ್ನು ನಿರ್ಮಾಣವನ್ನು ಮಾಡಿದರೆ ಇವತ್ತು 100 ವಿದ್ವಾಂಸರು ಏನಂತಾರೆ ಜಗತ್ತಿನೆಲ್ಲ ಹರಡಿ ಪಾಠ ಪ್ರವಚನ ಧರ್ಮಾಚರಣ ಆಸಕ್ತರಾಗಿದ್ದಾರೆ. ಅನೇಕ
ಧರ್ಮಗಳ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತಂದರೆ ಅದರ ಬಲ ಸತ್ಯಧ್ಯಾನ ತೀರ್ಥರು ಕೊಟ್ಟ ಮಂತ್ರಾಕ್ಷತೆ. ಆ ಸತ್ಯಧ್ಯಾನ ತೀರ್ಥರೇ ಇನ್ನೊಬ್ಬರಿಗೆ ಪಾಠವನ್ನು ಹೇಳಿ ಅನುಮತಿಯನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಅದು ವಿದ್ಯಾಮಾನ್ಯ ತೀರ್ಥರಿಗೆ ಅವರ ಶಿಷ್ಯರು ಪೇಜಾವರ ಸ್ವಾಮಿಗಳವರು ಅವರು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಈ ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಜಯತೀರ್ಥ ಸತ್ಯಧ್ಯಾನ ವಿದ್ಯಾಪೀಠ, ಇವುಗಳ ಎಲ್ಲ ಕಡೆಗೂ ಕೂಡ ಧರ್ಮ ಪ್ರಚಾರವಾಗ್ತಾ ಇದೆ. ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತಂದರೆ ಅದು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ದಿವ್ಯವಾಗಿರ್ತಕ್ಕಂಥ ಅನುಗ್ರಹದ ಬಲ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ವಾಮಿಗಳು ಕೊಟ್ಟಿದ್ದು ನಮ್ಮ ಪರಮಗುರುಗಳು ಮಾಹುಲಿ ಆಚಾರ್ಯರಿಗೆ, ಅವರು ಯಾರಿಗೆ ಮಂತ್ರಾಕ್ಷತೆ ಕೊಟ್ಟಿದ್ದಾರಲ್ಲ ಅವು ಎಲ್ಲ ಸಂಸ್ಥೆಗಳು ನಿರ್ಮಾಣವಾಗಿವೆ. ನಮ್ಮ ಆಚಾರ್ಯರು ಅಂದರೆ ಆ ಮಂತ್ರಾಕ್ಷತೆ ಸತ್ಯಧ್ಯಾನರ ಮಂತ್ರಾಕ್ಷತೆ ನೇರವಾಗಿ ಕೊಡಬೇಕಂತ ಇಲ್ಲೇ ಇಲ್ಲ. ಅವರು ಇಸ್ಕೊಂಡಿದ್ದು ಅವರಿಂದ ಇಸ್ಕೊಂಡಿದ್ದು ಮಾಹುಲಿ ಆಚಾರ್ಯರು, ಅವರು ಮಂತ್ರಾಕ್ಷತೆ ಕೊಟ್ಟಿದ್ದು ನಮ್ಮ ಗುರುಗಳಿಗೆ, ಈಗಿರುವ ಆಚಾರ್ಯರಿಗೆ. ಅವರಿಂದ ಮಂತ್ರಾಕ್ಷತೆ ತೆಗೆದುಕೊಂಡಿದ್ದು ಪ್ರದ್ಯುಮ್ನಾಚಾರ್ಯರಾಗಲಿ, ಪದ್ಮನಾಭಾಚಾರ್ಯರಾಗಲಿ, ಮಣೂರಿನಲ್ಲಿ ಅನಂತಾಚಾರ್ಯರಾಗಲಿ, ಅವರೆಲ್ಲರೂ ಒಂದೊಂದು ಸಂಸ್ಥೆಗಳನ್ನು ನಿರ್ಮಾಣವನ್ನು ಮಾಡಬೇಕಂದ್ರೆ ಆ ಮೂಲ ಮಂತ್ರಾಕ್ಷತೆಯೊಳಗೆ ಎಷ್ಟು ತಪಸ್ಸಿದೆ, ಎಷ್ಟು ಬಲವಿದೆ ಅನ್ನೋದನ್ನು ಊಹೆ ಮಾಡಿ. ಹೀಗೆ ಅವರ ಮಹಿಮೆ ಅಗಾಧವಾಗಿದೆ, ದಿವ್ಯವಾಗಿದೆ. ಒಮ್ಮೆ ಏನಾಗತ್ತೆ, ಯಲಗೂರ್ದೊಳಗೆ ಇರ್ತಾರೆ ಸತ್ಯಧ್ಯಾನ ತೀರ್ಥ. ಯಲಗೂರ್ದಾಗಿದ್ದಾಗ ನಮ್ಮ ಆಚಾರ್ಯರು ಹೋಗ್ತಾರೆ. ಅವರ ಮುಂಬೈ ಮುಟ್ಟಿದ್ದಾರೆ ಅಂದರೆ ತಾರು ಬರಬೇಕು ಮತ್ತು ಓಡಬೇಕು. ಅವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಯಲಗೂರಿಗೆ ಬರ್ತಾರೆ. ಯಲಗೂರಿಗೆ ಬಂದರೆ ಆ ಪ್ರಾಣದೇವರ ಮುಂದೆ ಪಾಠ ನಡೀತಾ ಇರ್ತದೆ. ಪಾಠ ನಡೀತಾ ಇರುವಾಗ ಸತ್ಯಧ್ಯಾನ ಹೇಳ್ತಾರೆ, ಒಂದು ಬಂಡಿ ಮಣ್ಣು ತೊಂಬಾರೋ ಅಂತಾರೆ ಶಿಷ್ಯರಂತಾರೆ. ಯಾಕೆ? ಇಲ್ಲ, ಈಗ ಐನಾಪುರಿ ಬರ್ಲಿಕ್ಕತ್ತಾರ ಅಲ್ಲಿ, ಹಾಗಾಗಿ ಬಂಡಿ ಮಣ್ಣು ತೊಂಬ. ಈಗ ಎದಕ್ಕೆ ಅವ್ರು ಬರೋದಕ್ಕೂ ಮಣ್ಣು ತರೋದಕ್ಕೇನು ಏನಿಲ್ಲೇ ಇಲ್ಲ. ಹಿಂದೆ ನಾವು ಪುಣ್ಯದೊಳಗೆ ಹೇಳಿದ್ದೆವು, ಮುಂಬೈಗೆ ಹೋಗಬೇಡ, ನಾಸ್ತಿಕ ಪಟ್ಟಣ, ನಮ್ಮ ಚಾತುರ್ಮಾಸನೇ ನಡೀಲಿಲ್ಲ, ನಾವು ಮಠದಿಂದ ಸಾಲ ಮಾಡಿ ರೊಕ್ಕ ಹಾಕಿ ನಮ್ಮ ಚಾತುರ್ಮಾಸ ನಾವು ಮಾಡ್ಕೊಂಡು ಬಂದ್ವಿ, ಅರ್ಧ ದುರ್ಧರವಾದ ಕಾಲ, ಬೇಡ ಅಂತ ನಾವು ಹೇಳಿದರು. ಅವು ಕೇಳದೇನೆ ಅವ್ರು ಏನು ಹೇಳಿದರು ಅಂತಂದರೆ, ನೀವು ಕೊಟ್ಟ ಮಂತ್ರಾಕ್ಷತೆಯ ಬಲದಿಂದ ನಾ ಏನು ಮುಟ್ತೇನೆ ಅದು ಬಂಗಾರ ಆಗ್ತದೆ ಅಂತ ಹೇಳ್ಯಾರ. ಹಾಗಾಗಿ ಅಲ್ಲಿ ವಿದ್ಯಾಪೀಠವನ್ನು ಕಟ್ಟಿ ಭಾರಿ ವೈಭವದಿಂದ ನಡೆಸ್ತಾ ಇದ್ದಾರೆ. ಹಾಗಾಗಿ ಏನಂತಾರೆ, ಒಂದು ಬಂಡಿ ಮಣ್ಣು ತೊಗೊಂಬರ್ರಿ, ಅವ್ರು ಐನಾಪುರ ಆಚಾರ್ಯರು ಆ ಮಣ್ಣು ಮುಟ್ಟಿದ್ರು ಅಂದ್ರೆ ಮಣ್ಣು ಬಂಗಾರವಾಗ್ತದೆ, ಅದು ಮಠಕ್ಕೆ ಅನುಕೂಲವಾಗ್ತದೆ ಅಂತ ಹೇಳಿ ಅಷ್ಟು ಆಚಾರ್ಯರಿಗೆ ವಿಶ್ವಾಸ ಸತ್ಯಧ್ಯಾನರು ಆಚಾರ್ಯರ ಮೇಲೆ ಮಾಡುವ ದಿವ್ಯವಾದ ಪ್ರೇಮ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಅವರ ಅನುಗ್ರಹ, ಅವರ ಕೀರ್ತಿ, ಅವರ ಯಶಸ್ಸು, ಅವರ ತತ್ವಜ್ಞಾನ, ಅವರ ಪಾಂಡಿತ್ಯ, ಅವರ ಧೈರ್ಯ, ಅವರ ಸ್ಥೈರ್ಯ, ಅವರ ಪರಾಕ್ರಮ ಒಂದೊಂದು ಅಗಾಧವಾಗಿರ್ತಕ್ಕಂಥದ್ದು. ಆ ಎಲ್ಲ ನಮ್ಮ ಆಚಾರ್ಯ ಒಂದು ಮಾತನ್ನು ಹೇಳಬೇಕು. ವಿಭೂತಿಯ ಅಧ್ಯಾಯವನ್ನು ಕೃಷ್ಣ ಹೇಳಿದ. ಆಗ ಸತ್ಯಧ್ಯಾನರು ಇದ್ದಿದ್ದಿಲ್ಲ, ಆದ್ದರಿಂದಾಗಿ ಸತ್ಯಧ್ಯಾನರ ಹೆಸರನ್ನು ಕೃಷ್ಣ ಸೇರಿಸಲಿಲ್ಲ. ತಪ್ಪಿ ಏನಾದರೂ ಕೃಷ್ಣ ಹೇಳುವಾಗ ಸತ್ಯಧ್ಯಾನ ತೀರ್ಥರು ಇದ್ರು ಅಂತಂದರೆ ಯತಿಗಳೊಳಗೆ ಸತ್ಯಧ್ಯಾನ ತೀರ್ಥರೊಳಗೆ ನಂದ ಒಂದು ವಿಭೂತಿ ರೂಪವಿದೆ ಅಂತ ಕೃಷ್ಣ ಹೇಳ್ತಿದ್ದ ಎಂಬುದಾಗಿ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಬೇಕು. ಅಷ್ಟು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಮಹಿಮೆಗಳಿವೆ. ಅವರ ಮೇಲೆ ನಮ್ಮ ಆಚಾರ್ಯರೂ ಕೂಡ ಅಷ್ಟೇ ಶ್ರದ್ಧೆಯನ್ನು ಮಾಡಿ, ವಿಚಿತ್ರವಾಗಿರ್ತಕ್ಕಂಥ ದೀಕ್ಷೆ. ನಮ್ಮ ಆಚಾರ್ಯರು ಮೈ ಮಾಸ್ಟರ್ ಅಂತ ಒಂದು ಇಂಗ್ಲೀಷಿನ ಒಂದು ಪುಟ್ಟ ಗ್ರಂಥವನ್ನು ಬರೆದಿದ್ದಾರೆ ಸತ್ಯಧ್ಯಾನ ತೀರ್ಥರ ಮೇಲೆ. ಆ ಗ್ರಂಥ ಇಷ್ಟು ಅಗಾಧವಾಗಿದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಭಕ್ತಿಯನ್ನು ಸತ್ಯಧ್ಯಾನರ ಮೇಲೆ ಮಾಡ್ತಿದ್ರು ಎಂಬುದಾಗಿ ಹೇಳ್ತಾರೆ. ಸತ್ಯಧ್ಯಾನ ತೀರ್ಥರು ಕೂಡ ಜಗತ್ತಿನ ಮೇಲೆ ಅಷ್ಟು ಅನುಗ್ರಹವನ್ನು ಮಾಡಿದವರು. ಅವರ ಈ 2 ವಿದ್ಯಾಪೀಠಗಳಲ್ಲದೆ ಅನೇಕ ಶಿಷ್ಯರು, ಈ ಹುಬ್ಬಳ್ಳಿ ಧಾರವಾಡದೊಳಗೆ ಅನೇಕ ಶಿಷ್ಯರ ಏನಂತಾರೆ ಮಾರ್ಗದರ್ಶನ ಇಲ್ಲಿ ಸಿಕ್ಕಿದೆ. ಹಾಗಾಗಿ ಜಗತ್ತಿನೊಳಗೆ ಇವತ್ತು ಜ್ಞಾನ ನಡೀತಾ ಇದೆ ಅಂದರೆ 80-90% ಸತ್ಯಧ್ಯಾನ. ನಿನ್ನೆ ಸುವಿದ್ಯೇಂದ್ರ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ಭಾಳ ಸುಂದರವಾದ ಮಾತು. ಏನು ಅಂತಂದರೆ, ಸರ್ವೇ ಶಿಷ್ಯಾ ಸತ್ಯವತಿ ಸುತಸ್ಯ. ಆಗಿನ ಕಾಲದೊಳಗೆ ಏನೆಲ್ಲ ಜ್ಞಾನಿಗಳಿದ್ದರೋ ಆ ಎಲ್ಲ ಜ್ಞಾನಿಗಳು ಸಾಕ್ಷಾತ್ ಪರಂಪರೆಯವ ವೇದವ್ಯಾಸ ದೇವರ ಶಿಷ್ಯರಾಗಿದ್ದರಂತೆ. ಹಾಗೆ ಇವತ್ತಿನ ಕಾಲದೊಳಗೆ ಏನೆಲ್ಲ ಜ್ಞಾನವಿದೆ ಆ ಎಲ್ಲ ಜ್ಞಾನಿಗಳೂ ಕೂಡ ಸಾಕ್ಷಾತ್ವ ಪರಂಪರೆಯ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ ಆಗಿದ್ದಾರೆ ಎಂಬುದಾಗಿ ತಿಳಿಸಿಕೊಟ್ಟರು. ಹಾಗೆ ಅವರ ಮಹಿಮೆ ಅಗಾಧವಾಗಿದೆ. ಅಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನನಗೂ ಹಾಗೂ ತಮಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿ ವಿಚಿತ್ರ
ವಿಚಿತ್ರವಾದ ತತ್ವಜ್ಞಾನದಲ್ಲಿ ದೀಕ್ಷೆಯನ್ನು ಕೊಟ್ಟು ಶ್ರೀಮದ್ ಆಚಾರ್ಯ ಶಾಸ್ತ್ರದ ಅಧ್ಯಯನವನ್ನು ಮಾಡುವ ದಿವ್ಯವಾದ ಸಾಮರ್ಥ್ಯ, ಬೌದ್ಧಿಕ ಶಕ್ತಿ, ಸಮಯ, ಅನುಕೂಲಗಳನ್ನೆಲ್ಲವನ್ನು ಒದಗಿಸಿಕೊಟ್ಟು ನಮ್ಮಿಂದ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಸತ್ಯಜ್ಞಾನ ತೀರ್ಥರ ಆರಾಧ್ಯ ದೈವನಾದ ಇವತ್ತಿನ ಅವತಾರ ಪುರುಷರಾಗಿರ್ತಕ್ಕಂತಹ ಈಗ 5-6 ದಿನಗಳಿಂದ 4-5 ದಿನಗಳಿಂದ ಪುರುಷ ಸೂಕ್ತ, ಪುರುಷ ಅಂತಂದ್ರೆ ಶ್ರೀಮನ್ನಾರಾಯಣನೇ, ಬೇರೆ ಇನ್ಯಾರು ಅಲ್ಲೇ ಇಲ್ಲ. ಈಗ ಹುಲಿ ಬಂತು ಅಂತಾರೆ, ಭೀಮ ಬಂದ ಅಂತ ಹೆಸರಿಟ್ಟಿರ್ತಾರೆ. ಆ ಭೀಮ ಕಾಕ್ರೋಚ್ ನೋಡಿದ್ರೆ ಹೆದರಿ ಓಡಿ ಹೋಗ್ತಾನೆ. ಹಾಗಾದ್ರೆ ಅವನಿಗೆ ಭೀಮ ಅಂತ ಯಾಕಂತಂದ್ರೆ ಆ ಬಾಡಿಗೊಂದು ಏನಾದರೂ ಹೆಸರಿಡಬೇಕು, ಅದಕ್ಕಾಗಿ ಭೀಮವನ್ನು. ಆ ಭೀಮನಲ್ಲಿ ಇರುವ ನೈಜವಾಗಿರ್ತಕ್ಕಂಥ ಶಕ್ತಿ ಏನಿದೆ, ಆ ಶಕ್ತಿ ಇರೋದು ಯಾರಲ್ಲಿ? ಭೀಮನಲ್ಲಿ, ದೇವರಲ್ಲೇ ಇರೋದು. ಹಾಗೆ ಪುರುಷ ಅಂತಂದ್ರೆ ನಾವು ಏನೋ ಪುರುಷರು, ಆ ನಿಜವಾದ ಪೌರುಷದ ಸಾಮರ್ಥ್ಯ ಅಂತ